ಬ್ಯಾರಿಸ್ಟರ್ ಆಗಿ 2 ದಶಕಗಳ ತನಕ ಇರ್ತಾರೆ. ಅಲ್ಲಿ ವರ್ಣಭೇದ ನೀತಿ, ಕಪ್ಪು ಮತ್ತು ಬಿಳಿಯರ ನಡುವೆ ನಡೀತಿದ್ದಂತ ಗಲಾಟೆಯ ವಿರುದ್ಧ ಅವರು ಧ್ವನಿ ಎತ್ತುತ್ತಾರೆ. ಆಗ ಯಾರೋ ಒಬ್ರು ಮಾತು ಹೇಳ್ತಾರೆ, ಇಲ್ಲಿ ಇಷ್ಟೊಂದು ಧ್ವನಿ ಎತ್ತೋ ಬದಲು ಅಲ್ಲಿ ಬ್ರಿಟಿಷರು ಭಾರತದಲ್ಲಿ ನಿಮ್ಮನ್ನ ಆಳ್ವಿಕೆ ಮಾಡ್ತಾ ಇದ್ದಾರೆ, ಅಲ್ಲೋಗಿ ನೀವು ಹೋರಾಟ ಮಾಡಿ ಅಂತ ಹೇಳಿ ಆ ಕಿವಿಗೆ ಬಿದ್ದಂತ ಗಾಂಧಿ ಇಲ್ಲಿಗೆ ಭಾರತಕ್ಕೆ ಬರ್ತಾರೆ. ಈಗಾಗಲೇ ಮಂದಗಾಮಿಗಳು ಮತ್ತು ಉಗ್ರಗಾಮಿಗಳು ಅಂತ ಹೇಳಿ 2 ವರ್ಗದ ಹೋರಾಟ ಕೈಲೂರಾಗಿರುತ್ತದೆ. ಗಾಂಧಿ ಸ್ವಾತಂತ್ರ್ಯ ಧುಮುಕ್ತಾರೆ. ನೀವು ಯೋಚನೆ ಮಾಡಿ, ಬಾಲ್ಯದಲ್ಲಿ ಹುಡುಗ ಮುಂದೊಂದಿನ ಈ ರೀತಿಯಾಗಿ ಮತ್ತೊಂದು ರೀತಿ ನಿಮ್ಗೆ ಒಂದು ಘಟನೆಯಾಗಿ ಏನು ಅಂದ್ರೆ, ಹೇಗೆ ಬ್ಯಾರಿಸ್ಟರ್ ಆಗಿದಾಗ ಕೋಟು ಬೂಟು ಸೂಟ್ ಎಲ್ಲ ಇದ್ದಂತ ಮಹಾತ್ಮ ಗಾಂಧಿ ನೀವೆಲ್ಲ ನೋಡಿದಂತ ಫೋಟೋದಲ್ಲಿ ಕಚ್ಚೆ ಮತ್ತು ಪಂಚೆ ಎರಡೇ. ಅದಕ್ಕೂ ಒಂದು ಗಾಢವಾದಂತ ಪರಿಣಾಮ ಅವ್ರ ಬದುಕಲ್ಲಿ ನಡೆಯುತ್ತೆ. ಹೀಗೆ ಒಂದು ಹಳ್ಳಿಯಲ್ಲಿ ರಸ್ತೆ ಬದಿಯಲ್ಲಿ ಗಾಂಧಿ ಹೋಗ್ತಾ ಇರ್ಬೇಕಾದ್ರೆ ಅವರ ಕಣ್ಣಿಗೆ ಒಂದು ಅಜ್ಜಿ ಕಾಣ್ತಾರೆ. ಸೀರೆ ತುಂಬಾ ಎಷ್ಟೋ ದಿನದಿಂದ ಒಂದೇ ಸೀರೆ ಹುಟ್ಟಿದ್ದಾರೆ, ಬದಲಾಯಿಸಿಲ್ಲ. ಅದು ಅಷ್ಟು ಕೊಳೆ ಮೆತ್ಕೊಂಡಿದೆ, ಮತ್ತೆ ಹರಿದು ಹೋಗಿದೆ, ಅಲ್ಲೆಲ್ಲ ರಂಧ್ರ ಕಾಣ್ತಾ ಇದೆ. ಇದು ನೋಡಿದಂತ ಗಾಂಧಿಗೆ ಜರ್ಜರಿತ ಆಗ್ಬಿಡ್ತದೆ. ಆಗ ಗಾಂಧಿ ಅಜ್ಜಿ ಅವರ ನಡುವೆ ನಡೆಯುವಂತ ಸಂಭಾಷಣೆ, ಯಾಕೆ ಮಾತನ್ನು ಹೇಳ್ತಾ ಇದ್ರು, ಒಂದು ಘಟನೆ ಒಬ್ಬ ಮನುಷ್ಯನ ಬದುಕನ್ನೇ ಯಾವ ರೀತಿ ಬದಲಾಯಿಸ್ತೇವೆ ಅಂತ ಹೇಳಿ. ಒಂದು ದಿನ ಗಾಂಧಿ ತಾತ ಹೋದರೊಂದು ಹಳ್ಳಿಗೆ, ಪುಟ್ಟದಾದ ಗುಡಿಸಿನಲ್ಲಿ ಕಂಡರೊಂದು ಅಜ್ಜಿ, ಏಕೆ ನಿನ್ನ ಸೀರೆ ಬಹಳ ಮಲಿನವಾಗಿದೆ, ಅದರ ಮಲಿನ ತೊಳೆಯಲೆಂದು ಹೊಗೆಯಬಾರದೇಕಕ್ಕೆ. ಹೌದು ಬಾಪು, ನನ್ನ ಸೀರೆ ಬಹಳ ಮಲಿನವಾಗಿದೆ, ಉಟ್ಟ ಸೀರೆ ಬಿಚ್ಚಿ ಉಡಲು ಬೇರೆ ಸೀರೆ ಎಲ್ಲಿದೆ. ಕೆಜ್ಜಿವೈತು ಗಾಂಧಿ ಹೃದಯ ಅಜ್ಜಿ ನುಡಿದ ಮಾತಿಗೆ. ಅಂದಿನಿಂದ ಗಾಂಧಿ ತಾತ ಪ್ಯಾಂಟ್ ಕೋಟು ಬಿಟ್ಟರು, ದೇಹ ಬಿಟ್ಟು ಹೊರಡೋ ತನಕ 2 ಬಟ್ಟೆ ತೊಟ್ಟರು. ಅಂದ್ರೆ ನನ್ನ ರಾಷ್ಟ್ರದ ಒಂದು ಹೆಂಗಸಿಗೆ ಸೀರೆ ಇಲ್ಲದ ಸುಖ ಸಂಪತ್ತು ನಾನು ಯಾಕೆ ಪ್ಯಾಂಟ್ ಕೋಟಲ್ಲಿ ಇರ್ಬೇಕು ಅಂತ ಹೇಳಿ ಅವರು ಅದನ್ನ ಬದಲಾಯಿಸಿಕೊಂಡು ಸಿಂಪಲ್ ಲೈಫ್, ಸರಳ ಜೀವನಕ್ಕೆ ಗಾಂಧಿ ಕಾಲಿಡಬೇಕಾದ್ರೆ ಅಜ್ಜಿ ಕೂಡ ಒಂದು ಸ್ಫೂರ್ತಿಯಾಗಿ ಅವ್ರ ಪಾಲಿಗೆ ಬರ್ತಾಳೆ. ಆ ರೀತಿ ಒಂದು ಪೇಂಟಿಂಗ್ ಏನೇ ಒಂದು ವರ್ಕ್ ಆ ತರ ವರ್ಕ್ ಮಾಡೋದು, ಮತ್ತೆ ರೋಗಿಗಳ ಒಂದು ಚಿಕಿತ್ಸೆಗೆ ಹೆಲ್ಪ್ ಮಾಡೋದು, ಪ್ರತಿಯೊಂದು ಈ ತರ. ಈಗ ನಿಮ್ದು ಒಂದು ನಮ್ಗೆ ಇದೊಂದು ಸಿಕ್ಕಿದ್ದು, ನಿಮ್ಮ ಒಂದು ಕಾರ್ಯಗೃಹದಲ್ಲಿ ಒಂದು ನಮ್ಗೆ ಅವಕಾಶ ಸಿಕ್ಕಿದ್ದೆ. ಎಲ್ಲ ನಿಮ್ಮ ಹಿರಿಯರಾದ ನಮ್ಮ ಅಧಿಕಾರಿಗಳ ವರ್ಗದವರಿಗೆ ನಮ್ಮ ಜೀವನ್ಮುಕ್ತಿ ಟ್ರಸ್ಟ್ ಇಂದ ಒಂದು ನಮಸ್ಕಾರ ಹೇಳ್ತಾ ಇದೀವಿ. ಎಲ್ಲ ಒಂದು ಇದೊಂದು ಅವಕಾಶ ಮಾಡ್ಕೊಂಡು ಯಾರಿಗೂ ಸಿಗೋದಿಲ್ಲ ಅವಕಾಶ. ಒಳಗಡೆ ಬಂದು ನಿಮ್ಗೆಲ್ಲ ನೋಡಿ, ನಿಮ್ಗೆಲ್ಲ ಒಂದು ಏನೋ ಒಂದು ನಮಗೂ ಒಂದು ಅನಿಸ್ತು, ಸಡನ್ ಆಗಿದೆ. ಎರಡು ದಿನದಲ್ಲಿ ನಮ್ಗೆ ಇದು ಪ್ಲಾನ್ ಮಾಡಿದ್ದು. ಏನ್ ಮಾಡ್ಬೇಕು, ಎಲ್ಲ ಪಾಪ ಎಲ್ಲ ಬಿಟ್ಟು ಬಂದಿರ್ತಾರೆ ಸಂಸಾರ ಎಲ್ಲ. ನೋಡೋಣ, ಒಂದು ಏನಾದ್ರು ನಾವು ಒಂದು ನಿಮ್ ಜೊತೆ ಎಳ್ಳು ಹಂಚಿ ಒಂದು ಸೆಲೆಬ್ರೇಟ್ ಮಾಡ್ಬೇಕು ಅನ್ನೋ ಒಂದು ಇದರಿಂದ ಎಲ್ಲ ಇದು ಬಂದು ನಾವು ನಿಮ್ಗೆ ಒಂದು ಎಳ್ಳು ಬೆಲ್ಲ ನೀಡ್ತಾ ಇದೀವಿ. ಥ್ಯಾಂಕ್ ಯು. ಒಂದು ಜ್ಯೋತಿ ನಿಮಗೆ ಪ್ರಜ್ವಲವಾಗಿ ನಿಮಗೆ ಜೀವನದಲ್ಲಿ ಎಲ್ಲಾನು ಒಂದು ಸುಖ ಶಾಂತಿ ಕೊಡಲಿ ಅಂತ ದೇವರಲ್ಲಿ ಎನಿಸ್ಕೊಂಡು ಇದೊಂದು ಅನುಕೂಲ ಮಾಡಿಕೊಂಡು ಒಂದು ಅಪರ್ಚುನಿಟಿ ಕೊಟ್ಟಿರ್ತೀವಿ.